ಕಲಾವಿದರ ಸಂಘದಲ್ಲಿ ನಡೀತಿರುವಂಥ ಹೋಮ ಕಾರ್ಯಕ್ರಮದಲ್ಲಿ ಪ್ರೇಮ್ ಅವರ ತಮ್ಮ ಪತ್ನಿ ಜ್ಯೋತಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸೊ ಈ ಬಗ್ಗೆ ಮಾತಾಡ್ತೋಣ. ಮೇಡಮ್ ನಮಸ್ತೆ. ಹುಟ್ಟುಹಬ್ಬದ ದಿನನೇ ಎರಡೆರಡು ಸಂಭ್ರಮ. ಒಂದು ಕಡೆ ಇಂಡಸ್ಟ್ರಿ ಒಳಿತಿಗಾಗಿ ಇಲ್ಲೊಂದು ಪೂಜೆ ಆಗ್ತಾ ಇರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಾದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಒಳ್ಳೆ ದಿವಸ. ನಾವು ಆ್ಯಕ್ಚುಲಿ ಮೈಸೂರಿಗೆ ಹೋಗೋ ಕಾರ್ಯಕ್ರಮ ಇತ್ತು ದೇವಸ್ಥಾನಕ್ಕೆ, ಬಟ್ ಇಲ್ಲಿದೆ ಅಂತ ಇದು ದೇವರ ಆಶೀರ್ವಾದ. ನಮ್ಮ ಚಿತ್ರರಂಗಕ್ಕೆ ನಾವು ಅದರಲ್ಲಿ ಇದ್ದೀರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಇವತ್ತು ವಿಶ್ ಮಾಡ್ತೀನಿ. ಮೇಡಮ್, ಇಂಡಸ್ಟ್ರಿಯ ಒಳ್ಳೆ ದಿನಗಳನ್ನು ನೋಡಿದ್ದೀವಿ, ಕೆಟ್ಟ ದಿನಗಳನ್ನು ನೋಡಿದ್ದೀರಾ. ಸೊ ಈ ಥರದೊಂದು ಪೂಜೆ ಎಷ್ಟು ಅವಶ್ಯಕತೆ ಇತ್ತು ಅನ್ನೋಂಥದ್ದು? ಇಲ್ಲ, ದೇವರ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರಿಗೂ ಎಲ್ಲವಾಗಲೂ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಲಿ ಜನಗಳ ಸಪೋರ್ಟು ಬೇಕು. ದೇವರ ಆಶೀರ್ವಾದ ಇದೆ, ಜನಗಳು ಆಶೀರ್ವಾದ ಮಾಡಿ ಥಿಯೇಟ್ರ್ ಹತ್ರ ಬಂದರೆ ಎಲ್ಲ ಸಿನಿಮಾಗಳು ಗೆಲ್ಲುತ್ತೆ, ಎಲ್ಲರಿಗೂ ಒಂದು ಆಶೀರ್ವಾದ ಸಿಗುತ್ತೆ. ಮೇಡಮ್, ಭಾಳ ಮುಖ್ಯವಾಗಿ ಪ್ರೇಮ್ ಸರ್ ಮತ್ತು ನೀವು ಯಾವುದೇ ಇಂಡಸ್ಟ್ರಿ ಯಾವುದೇ ಕಷ್ಟ ಸುಖ ಸಂತೋಷ ಎಲ್ಲದರಲ್ಲೂ ಭಾಗಿಯಾಗ್ತೀರಾ. ಸೊ ಈ ಥರದೊಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂದು ಸಂಕಲ್ಪ ಪಡೆದ್ರಿ. ಆ ಕ್ಷಣ ಇದಿಲ್ಲ ಅಂದರೆ ಒಂದು ಪೂಜೆನಲ್ಲಿ, ಬಹಳ ಮುಖ್ಯವಾದ ಪೂಜೆನಲ್ಲಿ ಸಂಕಲ್ಪ ಪಡೆಯುವಂಥದ್ದು ತುಂಬ ಖುಷಿ ಆಯಿತು. ಆಮೇಲೆ ಇವತ್ತು ನಾನು ಊಟದ ಹಬ್ಬ ಆಗಿರೋದ್ರಿಂದ ದೇವರ ಆಶೀರ್ವಾದ, ದೊಡ್ಡಣ್ಣವ್ರ ಆಶೀರ್ವಾದ ಮಾಡಿದ್ರು, ದೊಡ್ಡವ್ರ ಆಶೀರ್ವಾದನೂ ಸಿಕ್ತು. ಖುಷಿ ಆಯಿತು ನನಗೆ. ಚಾಮುಂಡಿ ದರ್ಶನಕ್ಕೆ ಹೋಗ್ತಾ ಇದ್ರಿ. ಸೊ ಪ್ರೇಮ್ ಸರ್ ಹೇಳ್ತಾ ಇರ್ತಾರೆ ಇಂಡಸ್ಟ್ರಿ ಒಂದಷ್ಟು ಏಳಿಗೆ ಅಥವಾ ಏನು ಕೆಟ್ಟ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಾ ಇರುತ್ತೆ ಇನ್ನು ಮನೆಯಲ್ಲಿ ಅಂತ? ಯೂಶ್ವಲಿ ಅವರು ಮಾತಾಡ್ತಾ ಇರ್ತಾರೆ, ನಾವು ಅಷ್ಟೇನಿಲ್ಲ. ಅವ್ರು ಏನಾದರೂ ಹೇಳ್ಕೊಬೇಕಾಗಿದ್ದಾಗ ಒಂದೊಂದು ಸತಿ ಕೆಲವೊಂದು ಸತಿ ಅವ್ರು ಪರ್ಟಿಕ್ಯುಲರಾಗಿ ಮನೇಲಿ ಮಾತಾಡೋದು ಕಮ್ಮಿ. ಸಿನಿಮಾದು ಈಗ ಮಕ್ಕಳು ಕೂಡ ಇಂಡಸ್ಟ್ರಿ ಭಾಗ ಆಗಿರುವಂಥದ್ದು. ಸೊ ಮಗಳಿಗೆ ಅಮೃತ ಅವ್ರಿಗೆ ಫಿಲ್ಮ್ಫೇರ್ ಅವಾರ್ಡ್ಸ್ ಬಂದಿರುವಂಥದ್ದು, ಮೊದಲ ಒಂದು ಸಿನಿಮಾದಲ್ಲಿ ಇಂಥದ್ದೊಂದು ಅಪ್ರಿಷಿಯೇಷನ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಯಿತು. ಬಟ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಅವಳು ಇಂಡಸ್ಟ್ರಿಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡು. ಇದು ಎಲ್ಲ ನಾವು ಅವಾರ್ಡ್ ಬರುತ್ತೆ ನಾಮಿನಿ ಆಗಿರೋದೇ ಒಂದು ಖುಷಿ ಇತ್ತು. ಬಟ್ ಅವಾರ್ಡ್ ಬಂದಿದ್ದು ಇನ್ನೂ ತುಂಬ ಖುಷಿ ಆಯಿತು ಎಲ್ಲರಿಗೂ. ನಮಗಿನ್ನ ಎಲ್ಲರೂ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬರ್ಡೇಗೆ ಏನು ಗಿಫ್ಟು ಪ್ರೇಮ್ ಸರ್ ಕಡೆಯಿಂದ ಸಿಕ್ಕಿದ್ದು? ಬರ್ಡೇಗೆ ಅವ್ರ ಟೈಮ್ ಬರ್ಡೇ ಆಗಲಿ ಆ್ಯನಿವರ್ಸರಿ ಯೂಶ್ವಲಿ ಇಡೀ ದಿನ ಜೊತೇಲಿ ಇರೋಕ್ಕೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಜ್ಯೋತಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.